ಪಶುವೈದ್ಯ ಅಧಿಕಾರಿಗಳ ಸುಮಾರು 400 ಹುದ್ದೆಗಳ ನೇಮಕಾತಿಯಲ್ಲಿ ಆಗಿರ್ತಕ್ಕಂತ ದೊಡ್ಡ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಒಂದೊಂದು ಪೋಸ್ಟ್ಗೂ ಸುಮಾರು 1.5 ಇಂದ 2 ಕೋಟಿ ರೂಪಾಯಿ ಲಂಚ. ಈಗಾಗಲೇ ಆಡಿಯೋದಲ್ಲಿ 80 ಲಕ್ಷ ರೂಪಾಯಿ ಅಡ್ವಾನ್ಸ್ ಬಗ್ಗೆನೂ ಆಡಿಯೋ ಬಂದಿದೆ. ಮತ್ತೆ ವಿದ್ಯಾರ್ಥಿಗಳೆಲ್ಲ ಕೂಡ ನನ್ನನ್ನ, ಸುರೇಶ್ ಕುಮಾರ್ ಅವರನ್ನ, ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರನ್ನೆಲ್ಲ ಭೇಟಿ ಮಾಡಿದ್ರು. ಅವರ ಅಳಲು ಏನು ಅಂತ ಹೇಳಿದ್ರೆ, ಇಲ್ಲಿ ಯಾರು ಹಣ ಕೊಟ್ಟಿದ್ದಾರೋ ಅವ್ರಿಗೆ ಮೊದಲೇ ಕ್ವಶನ್ ಪೇಪರ್ ಲೀಕ್ ಆಗಿದೆ, ಅವ್ರನ್ನ ಬೇರೆ ಬೇರೆ ಕರ್ಕೊಂಡೋಗಿ, ಅಂದ್ರೆ ಬೆಂಗಳೂರು ಹೊರವಲಯದಲ್ಲಿ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಇಂದ ಆಚೆ ಕರ್ಕೊಂಡೋಗಿ ಬೇರೆ ರಾಜ್ಯಕ್ಕೆ, ಆಂಧ್ರ ಪ್ರದೇಶ, ತಮಿಳುನಾಡು ಇಲ್ಲೆಲ್ಲ ಕರ್ಕೊಂಡೋಗಿ ಅವ್ರನ್ನ ಕ್ವಶನ್ ಪೇಪರ್ ನ ಕೊಟ್ಟು ಅವ್ರನ್ನ ಅಲ್ಲಿ ರೆಡಿ ಮಾಡಿ ಇಲ್ಲಿ ಅವ್ರಿಗೆ ಎಕ್ಸಾಮ್ ಬರ್ಸೋಂತದ್ದು. ಮತ್ತೆ ಇಲ್ಲಿ ಯಾರು ವಿಶ್ವವಿದ್ಯಾನಿಲಯಗಳಲ್ಲಿ, ಕಾಲೇಜುಗಳಲ್ಲಿ ಮೆರಿಟ್ ವಿದ್ಯಾರ್ಥಿಗಳಿದ್ದಾರೆ, ರ್ಯಾಂಕ್ ವಿದ್ಯಾರ್ಥಿಗಳಿದ್ದಾರೆ, ಅವ್ರಿಗೆಲ್ಲ ಕಡಿಮೆ ಮಾರ್ಕ್ಸ್ ಬಂದಿದೆ. ಅಲ್ಲಿ ಓತ್ಲಾ ಹೊಡಿತಾ ಇದ್ದಂತ ಜನ ಏನಿದ್ದಾರೆ ಅವ್ರಿಗೆಲ್ಲ ಜಾಸ್ತಿ ಮಾರ್ಕ್ಸ್ ಬಂದಿದೆ ಅನ್ನೋದು ನೇರ ಆಪಾದನೆಯನ್ನ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಸೊ ಇದರಲ್ಲಿ ಈಗಾಗಲೇ ಕೆಪಿಎಸ್ಸಿ ಅಂತ ಹೇಳಿದ್ರೆ ಅದೊಂದು ಕರ್ಮಕಾಂಡ. ಜಗತ್ತಿಗೆ ಗೊತ್ತಿರೋ ರೀತಿ ಕೆಪಿಎಸ್ಸಿಯಲ್ಲಿ ದುಡ್ಡಿಲ್ದೆ ಯಾವ ಕೆಲಸನೂ ಆಗಲ್ಲ. ತಹಸೀಲ್ದಾರ್ ಇರ್ಬೋದು, ಎಸಿ ಇರ್ಬೋದು, ವೈದ್ಯಾಧಿಕಾರಿ ಇರ್ಬೋದು, ಯಾರೇ ಇದ್ರು ಹಣ ಕೊಟ್ರೆ ಇಲ್ಲಿ ಪಾಸ್ ಆಗುವಂತದ್ದು ಪರಿಪಾಠ. ಅದರಿಂದ ಜನ ಕೆಪಿಎಸ್ಸಿ ಮೇಲೆ ನಂಬಿಕೆಯನ್ನ ಕಳ್ಕೊಂಡ್ಬಿಟ್ಟಿದೆ. ದುಡ್ಡಿದ್ದವ್ರಿಗೆ ಮಾತ್ರ ಪೋಸ್ಟ್, ಹಣ ಇದ್ರೆ ಇಲ್ಲಿ ಹುದ್ದೆ ಸಿಗುತ್ತೆ ಅನ್ನೋದು ಜಗತ್ ಜಾಹೀರಾತ ಹೊಟ್ಟಿದೆ, ನಂಬಿಕೆ ಕಳ್ಕೊಂಬಿಟ್ಟಿದೆ. ಅದಕ್ಕೋಸ್ಕರ ನಾವು ಇವತ್ತು ಕೆಪಿಎಸ್ಸಿ ಚೇರ್ಮನ್ ಅವರನ್ನ, ಸೆಕ್ರೆಟರಿ ಅವರನ್ನ ಭೇಟಿ ಮಾಡಿ ಒಂದು ಬಾರಿ ಈ ಕೆಪಿಎಸ್ಸಿ ಅಲ್ಲಿ ನಡೀತಾ ಇರೋ ಕರ್ಮಕಾಂಡ ಒಂದು ಬಾರಿ ತೊಳಿಬೇಕು. ಇದನ್ನ ಪೆನಾಲ್ ಹಾಕಿ, ವಾಷಿಂಗ್ ಪೌಡರ್ ಹಾಕಿ ತೊಳೆದು ಜನಕ್ಕೆ ನಂಬಿಕೆ ಬರೋಂತ ಕೆಪಿಎಸ್ಸಿ ಆಗ್ಬೇಕು. ಇಲ್ಲಿ ಜನ ವಿಶ್ವಾಸ ಇಡಬೇಕು. ನಮ್ಮ ಮಕ್ಕಳಿಗೆ ಇಲ್ಲಿ ಎಕ್ಸಾಮ್ ತಗೊಂಡ್ರೆ, ಎಕ್ಸಾಮ್ ಬರೆದ್ರೆ ಮೆರಿಟ್ ಮೇಲೆ ಇಲ್ಲಿ ಉದ್ಯೋಗ ಸಿಗುತ್ತೆ, ಹಣದಿಂದ ಸಿಗಲ್ಲ ಅನ್ನೋ ಒಂದು ವಿಶ್ವಾಸವನ್ನ ಮೂಡಿಸುವಂತ ದಿಕ್ಕಿನಲ್ಲಿ ಇದನ್ನ ಸಿಬಿಐ ತನಿಖೆ ಕೊಡಬೇಕು ಅನ್ನೋ ಆಗ್ರಹವನ್ನ ನಾವು 3 ಜನ ಮಾಡಿದಿರಿ. ಅವರು ಅದನ್ನ ಸಾವಧಾನದಿಂದ ಆಲಿಸಿದ್ದಾರೆ. ಮತ್ತೆ ನಾಳೆ ಒಂದು ಸಭೆ ಮಾಡ್ತಾ ಇದ್ದಾರೆ. ಅವ್ರದ್ದು ಕಮಿಟಿ ಇದೆಲ್ಲ ಒಂದು ಸಭೆ ಇದೆ. ಆ ಸಭೆಯಲ್ಲಿ ನಮ್ಮ ಲೆಟರ್ ಅನ್ನ ಇಟ್ಟು ಸಿಬಿಐ ತನಿಖೆ ಕೊಡೋದ್ರ ಬಗ್ಗೆ ನಾವು ಪ್ರಾಮಾಣಿಕವಾಗಿ ಪರಿಶೀಲನೆಯನ್ನ ಮಾಡ್ತೀರಿ.